ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಅಗೇನ್ ಮೇಕಪ್ ವಿಡಿಯೋ. ತುಂಬಾ ಜನ ಕೇಳಿದ್ರ ವೆರಿ ಬೇಸಿಕ್ ಮೇಕಪ್ ಹೇಳ್ಕೊಟ್ರಿ. ನೆಕ್ಸ್ಟ್ ಯಾವ್ದಾದ್ರು ಫಂಕ್ಷನ್ ಇದ್ರೆ ಚಿಕ್ಕ ಫಂಕ್ಷನ್, ಗೃಹ ಪ್ರವೇಶ, ಬರ್ಡೇ ಇವೆಂಟ್ಸ್ ಆ ಥರ ಯಾವ್ದಾದ್ರು ಇದ್ರೆ ಸಿಂಪಲ್ ಆಗಿ ಸ್ವಲ್ಪ ಎಲಿಗೆಂಟ್ ಆಗಿ ಕಾಣಿಸುವಂತ ಮೇಕಪ್ ಮಾಡಿ ತೋರಿಸಿ ಅಂತ. ಸೊ ಇವತ್ತು ನಾನು ಅದ್ರ ಮೇಲೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಗೈಸ್, ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೀವು ಸ್ಕಿಪ್ ಮಾಡಿದ್ರೆ ಕೆಲವು ಸ್ಟೆಪ್ಸ್ ನಾನು ಇಲ್ಲಿ ಅನ್ಕೊಂಡಿರೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡೋಣ ಅಂತ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಅರ್ಥ ಆಗತ್ತೆ. ಫಸ್ಟ್ ನಾನು ವೆಟ್ ವೈಪ್ ಯೂಸ್ ಮಾಡ್ತಿದ್ದೀನಿ, ಜುಡಿಯೋದೆ. ಫಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದ ತಕ್ಷಣ ನೀವು ಎಷ್ಟೇ ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ರು ಗೈಸ್, ಒಂದ್ಸಲ ವೈಪ್ ಮಾಡ್ಕೊಳ್ಳಿ. ಸೊ ದಟ್ ಡಸ್ಟ್ ಏನಾದರೂ ಉಳ್ಕೊಂಡಿದ್ರೆ ಅದು ಸ್ವಲ್ಪ ಕ್ಲಿಯರ್ ಆಗತ್ತೆ. ಸೊ ಗೈಸ್, ಇವತ್ತಿನ ಮೇಕಪ್, ಬೇಸಿಕ್ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಆ್ಯಂಡ್ ಫಂಕ್ಷನ್ಸ್ಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಪ್ರಾಡಕ್ಟ್ ಎಲ್ಲ ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಫಸ್ಟು ನೀಟಾಗಿ ವೈಪ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಒಂದ್ಸಲ ವೈಪ್ ಮಾಡ್ಕೊಂಡಿದ್ದೀನಿ, ನಿಮಗೆ ತೋರ್ಸೋಕ್ಕೋಸ್ಕರ ಹಾಗೇನು ವೈಪ್ ಮಾಡ್ತಾ ಇದ್ದೀನಿ. ಸೊ ದಟ್ ನಿಮಗೆ ಈಸಿ ಆಗುತ್ತೆ. ನೀಟಾಗಿ ಆಲ್ ಓವರ್ ಯುವರ್ ಫೇಸ್ ನೀಟಾಗಿ ವೈಪ್ ಮಾಡ್ಕೊಳ್ಳಿ. ಸೊ ದಟ್ ಅವಾಗ ಫ್ರೆಶ್ ಫೀಲ್ ಬರುತ್ತೆ. ಸೊ ಇದಾಗಿ ಮಿನಿಮಮ್ 1 ಮಿನಿಟ್ ಬಿಡಿ ಸಾಕು, ಜಸ್ಟ್ 1 ಮಿನಿಟ್ ಬಿಟ್ಬಿಡಿ ಗೈಸ್. ವೈಪ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಮಾಯ್ಶ್ಚರೈಸರ್. ನಾನು ಇದ್ರ ಬಗ್ಗೆ ತುಂಬ ಸಲ ಹೇಳಿದ್ದೀನಿ. ಎಲ್ಲ ಸ್ಕಿನ್ ಟೈಪ್ಗೂ ವರ್ಕ್ ಆಗುತ್ತೆ. ಡ್ರೈ ಸ್ಕಿನ್ ಆಗಿರ್ಬೋದು, ಆಯಿಲ್ ಸ್ಕಿನ್ ಆಗಿರ್ಬೋದು, ಎಲ್ಲರಿಗೂ ಸೂಟ್ ಆಗುತ್ತೆ. ಸೊ ದಟ್ ನಿಮಗೆ ಲಿಂಕ್ ಅಗೇನ್ ಬೇಕು ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅಂತ ಹಾಕಿ, ನಾನು ಎಲ್ಲ ಪ್ರಾಡಕ್ಟ್ದು ಅಗೇನ್ ಲಿಂಕ್ನ ಅಟ್ಯಾಚ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಒಂದ್ಸಲ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಮಾಯ್ಶ್ಚರೈಸರ್ ಹಾಕಾದ್ಮೇಲೆ ನೀಟಾಗಿ ಮಾಯ್ಶ್ಚರೈಸ್ ಮಾಡಬೇಕು. ರಫ್ ಆಗಿ ಯೂಸ್ ಮಾಡಬೇಡಿ ಮಾಯ್ಶ್ಚರೈಸರ್ನ. ನೀಟಾಗಿ ಈ ಥರ ಮಾಡಿ. ಇದಾದಮೇಲೆ 2 ಮಿನಿಟ್ಸ್ ಬಿಟ್ಬಿಡಿ. ಆ 2 ಮಿನಿಟ್ಸ್ ಗ್ಯಾಪಲ್ಲಿ ಏನು ಮಾಡ್ಕೊಳ್ಳಿ ಅಂದರೆ ಲಿಪ್ ಬಾಮ್ ಅಪ್ಲೈ ಮಾಡಿ. ಲಿಪ್ಸ್ಟಿಕ್ ಅಪ್ಲೈ ಮಾಡೋದ್ರಿಂದ ಪ್ರೊಟೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಡ್ರೈ ಆಗಿಬಿಟ್ಟಿರತ್ತೆ ನಮ್ಮದು ಲಿಪ್ಸು. ಸೊ ನಾವೇನು ಮಾಡಬೇಕು, ಲಿಪ್ ಬಾಮ್ ಹಾಕಬೇಕಾಗತ್ತೆ. ಸೊ ದಟ್ ಅಟ್ಲೀಸ್ಟ್ ನಾವು ಬೇರೆ ಮೇಕಪ್ ಮಾಡೋವರೆಗೂ ಲಿಪ್ ಸ್ವಲ್ಪ ಸಾಫ್ಟ್ ಆಗತ್ತೆ ಈ ಕೆಲಸ ಮಾಡೋದ್ರಿಂದ. ಸೊ ಲಿಪ್ ಬಾಮ್ ಅನ್ನೋದು ಮಸ್ಟ್ ಅಂಡ್ ಶುಡ್ ಲಿಪ್ಸ್ಗೆ ಹೈಜೀನ್ ಆಗಿರೋಕೆ ಆಗಿರ್ಬೋದು. ಸೊ ಲಿಪ್ ವಾಶ್ ಮಾಡಾದ್ಮೇಲೆ ಅದನ್ನು ಅಪ್ಲೈ ಮಾಡೋದ್ರಿಂದ ಸಾಫ್ಟ್ ಆಗಿರುತ್ತೆ ಲಿಪ್ಸ್. ಸೊ ಗೈಸ್, ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ 2 ಮಿನಿಟ್ಸ್ ಬಿಟ್ಟಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ. ನೀವು ಪ್ರತಿ ಪ್ರಾಡಕ್ಟ್ ಅಪ್ಲೈ ಮಾಡಾದ್ಮೇಲೂ ನೀವೇನು ಮಾಡಬೇಕು, 2 or 3 ಮಿನಿಟ್ಸ್ ಗ್ಯಾಪ್ ಕೊಡಲೇಬೇಕು. ಯಾಕಂದರೆ ಅದು ಸ್ಕಿನ್ಗೆ ನೀಟಾಗಿ ಇಟ್ಕೊಬೇಕು. ಓಕೆನಾ? ನೀವೇನು ಮಾಡಿಬಿಡ್ತೀರಾ, ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀರಾ, ಹಿಂದೆನೇ ಪ್ರೈಮರ್ ಹಾಕ್ಬಿಡ್ತೀರಾ, ಹಿಂದೆನೇ ಕ್ರೀಮರ್ ಫೌಂಡೇಶನ್ ಹಾಕ್ಬಿಡ್ತೀರಾ. ಸೊ ಏನಾಗುತ್ತೆ, ಅದು ಗ್ಯಾಪೇ ಸಿಗಲ್ಲ, ಅದು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಸ್ಕಿನ್ನನ್ನು. ಸೊ ಸ್ವಲ್ಪ ಗ್ಯಾಪ್ ಕೊಡಬೇಕಾಗತ್ತೆ. ಆ ಕ್ರೀಮ್ಸ್ ನಾವು ಪ್ರಾಡಕ್ಟ್ಸ್ ಏನು ಯೂಸ್ ಮಾಡ್ತೀವಿ ಅದು ಸ್ಕಿನ್ನನ್ನು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ. ಸೊ ನೆಕ್ಸ್ಟ್ ಪ್ರೈಮ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿರಲಿಲ್ಲ, ಬಟ್ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಿದ್ದೀನಿ. ಪ್ರೈಮಿಂದ ಪೋರ್ಸ್, ಚಿಕ್ಕ ಪೋರ್ಸ್ ಏನಿರುತ್ತೆ ಅದನ್ನು ಕವರ್ ಮಾಡುತ್ತೆ ಪೋರ್ಸ್. ಸೊ ಇದ್ರ ಮೇಲೆ ಇರುತ್ತೆ, ಬೇಕಾದರೆ ನೀವು ರೀಡ್ ಮಾಡಿದ್ರೆ ಪೋರ್ಸ್ಲೆಸ್ ಅಂತ ಇರುತ್ತೆ ಈ ಪ್ರಾಡಕ್ಟ್ ಮೇಲೇನೆ. ಸೊ ನಿಮಗೆ ಅಲ್ಲೇ ಸಿಕ್ಬಿಡತ್ತೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಆ್ಯಂಡ್ ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರೋದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಸೊ ಜಾಸ್ತಿ ಅಪ್ಲೈ ಮಾಡಬೇಡಿ, ಕ್ರೀಮಿ ಥರ ಆಗಿಬಿಡತ್ತೆ. ಸ್ವಲ್ಪ ಅಪ್ಲೈ ಮಾಡಿ. ಸೊ ಈ ಥರ ಅಪ್ಲೈ ಮಾಡಬೇಕಾಗತ್ತೆ. ಸೊ ನೀವು ಆಫೀಸ್ಗೆ ಹೋಗೋಕ್ಕೂ ಬೇಕಾದ್ರೆ ಇದನ್ನು ಯೂಸ್ ಮಾಡಿ. ಫಂಕ್ಷನ್ಸ್ ಇದ್ದಾಗಲೂ ಅಥವಾ ಈವೆಂಟ್ಸ್, ಬರ್ಡೇ ಈವೆಂಟ್ಸ್, ಮ್ಯಾರೇಜ್ ಫಂಕ್ಷನ್ಸ್, ಸೊ ಆ ಥರ ಇದ್ದಾಗ ನೀವು ಇದನ್ನು ಯೂಸ್ ಮಾಡ್ಬೋದು ಗೈಸ್. ಪ್ರೈಮರ್ ಅಪ್ಲೈ ಮಾಡಾದ್ಮೇಲೆ ಮಿನಿಮಮ್ 3 ಮಿನಿಟ್ಸ್ ಬಿಟ್ಬಿಡಿ. ಅದು ಸ್ಕಿನ್ನ ಅಬ್ಸರ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲಾಂಗ್ ಲಾಸ್ಟಿಂಗ್ ಇರಲೇಬೇಕು. ತುಂಬ ಜನ ಹೇಳ್ತೀರಾ ಮೇಕಪ್ ಮಾಡಾದ್ಮೇಲೆ ತುಂಬ ಡ್ರೈ ಆಗುತ್ತೆ, ಮೇಕಪ್ ಬ್ಲ್ಯಾಕ್ ಕಾಣಿಸುತ್ತೆ, ನಾವಿರೋ ನ್ಯಾಚುರಲ್ ಸ್ಕಿನ್ ಟೋನ್ಗಿಂತ ತುಂಬ ಡಾರ್ಕಾಗಿ ಕಾಣಿಸುತ್ತೆ ಅಂತ ಹೇಳ್ತೀರಾ ತುಂಬ ಜನ. ಸೊ ಅದಕ್ಕೆ ಬೇಸಿಕ್ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ, ನೀವು ಪ್ರತಿ ಪ್ರಾಡಕ್ಟ್ನ ಯೂಸ್ ಮಾಡಬೇಕಾದ್ರೆ ಗ್ಯಾಪ್ ಕೊಟ್ಟಿರಲ್ಲ, ಅದೊಂದೇ ಪ್ರಾಬ್ಲಮ್ ಆಗಿರುತ್ತೆ. ಸೊ ದಟ್ ಪ್ರತಿ ಪ್ರಾಡಕ್ಟ್ನ ನೀವು ಯೂಸ್ ಮಾಡಬೇಕಾದ್ರೂ 2 to 3 ಮಿನಿಟ್ಸ್, 2 to 3 ನಿಮಿಷ ಗ್ಯಾಪ್ ಕೊಡಿ. ಆ ಗ್ಯಾಪ್ ಕೊಡೋದ್ರಿಂದ ಏನಾಗುತ್ತೆ,
ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಬ್ರೌನ್ ಅವ್ರದ್ದು ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಹೇಳಿರೋ ಹಾಗೆ ಇದು ಫಂಕ್ಷನ್ಸ್ಗೂ ಯೂಸ್ ಮಾಡ್ಬೋದು. ನಾನು ತುಂಬ ಫಂಕ್ಷನ್ಸ್ಗೆ ಜಸ್ಟ್ ಇದೊಂದು ಕ್ರೀಮ್ ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ. ಇದು ಫೌಂಡೇಶನ್ ಥರನೂ ವರ್ಕ್ ಆಗುತ್ತೆ. ನಿಮಗೆ ಇದೊಂದೇ ಕ್ರೀಮ್ ಯೂಸ್ ಮಾಡೋಕೆ ಇಷ್ಟ ಇಲ್ಲ, ನನಗಿನ್ನ ಸ್ವಲ್ಪ ಹೆವಿ ಮೇಕಪ್ ಬೇಕು ಅಂದರೆ ಯು ಗೈಸ್ ಕ್ಯಾನ್ ಆ್ಯಡ್ ಫೌಂಡೇಶನ್ ಜೊತೆಗೆ ಇದನ್ನ ಆ್ಯಡ್ ಮಾಡಿ ಬೇಕಾದರೆ ನೀವು ಯೂಸ್ ಮಾಡ್ಬೋದು. ಬಟ್ ನಾನಿವಾಗ ವೆರಿ ಸಿಂಪಲ್ ಆಗಿ ಯೂಸ್ ಮಾಡೋವಂಥ ಪ್ರಾಡಕ್ಟ್ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಫೌಂಡೇಶನ್ ಯೂಸ್ ಮಾಡ್ತಾ ಇಲ್ಲ. ಫೌಂಡೇಶನ್ ತುಂಬ ಹೆವಿ ಈವೆಂಟ್ಗಳಿಗೆ ಯೂಸ್ ಮಾಡಿದ್ರೆ ಓಕೆ, ಬೇಸಿಕ್ ಬರ್ಡೇ ಆರ್ ಆಫೀಸ್ ಲುಕ್ ಅದಕ್ಕೆಲ್ಲ ಫೌಂಡೇಶನ್ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಬೇಕು ಅಂದರೆ ನೀವು ಫೌಂಡೇಶನ್ದು ಲಿಂಕ್ ಬೇಕು ಅಂದರೆ ನಾನು ಲಿಂಕನ್ನು ಅಟ್ಯಾಚ್ ಮಾಡಿರ್ತೀನಿ, ನೀವು ಬೇಕಾದರೆ ಆರ್ಡರ್ ಮಾಡ್ಕೋಬೋದು. ಸೊ ಇವಾಗ ನಾನು ಇದನ್ನ ನನ್ನ ಹ್ಯಾಂಡಿಗೆ ಹಾಕೋತಾ ಇದ್ದೀನಿ. ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕಾಗತ್ತೆ. ಸೊ ನಾನಿಲ್ಲಿ ಮಿರರ್ ಇಟ್ಕೊಂಡ್ಬಿಟ್ಟಿದ್ದೀನಿ, ಮೊಬೈಲ್ ನೋಡಿಕೊಂಡು ಅಷ್ಟು ಕಂಫರ್ಟಬಲ್ ಆಗಿ ಮೇಕಪ್ ಮಾಡ್ಕೊಳಕ್ಕಾಗಲ್ಲ ಅಂತ. ಸೊ ನೀವು ನೋಡ್ಕೊಳ್ಳಿ. ಸೊ ನೀವು ಇದನ್ನ ಎಷ್ಟು ಅಪ್ಲೈ ಮಾಡಿದ್ರು ಏನು ಪ್ರಾಬ್ಲಮ್ ಆಗಲ್ಲ. ಫೌಂಡೇಶನ್ಸಲ್ಲಿ ಏನಾಗುತ್ತೆ ಅಂದರೆ ನೀವು ಸ್ವಲ್ಪ ಫೌಂಡೇಶನ್ ಹಾಕೋಬೇಕಾಗತ್ತೆ. ಈ ಥರ ಕ್ರೀಮ್ಸಲ್ಲಿ ನೀವು ಜಾಸ್ತಿ ಅಪ್ಲೈ ಮಾಡಿದ್ರು ಏನು ಪ್ರಾಬ್ಲಮ್ ಆಗಲ್ಲ. ಬಿಕಾಸ್ ಇದನ್ನ ಬೆಂಡ್ ಮಾಡೋ ವೇ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ತುಂಬ ಜನಕ್ಕೆ ಗೊತ್ತಿಲ್ಲ ಬೆಂಡ್ ಹೇಗೆ ಮಾಡಬೇಕು ಈ ಬ್ಲೆಂಡರಲ್ಲಿ ಅಂತ. ಅದು ನಾನು ಇವಾಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ನಾನು ಮೇನ್ ಥಿಂಗ್, ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ಬಿಡ್ತೀನಿ. ನೀವೇನು ಮಾಡ್ತೀರಾ, ಫೇಸಿಗೆ ಮಾತ್ರ ಅಪ್ಲೈ ಮಾಡ್ತೀರಾ, ನೆಕ್ ಪಾರ್ಟ್ ಬಿಟ್ಬಿಡ್ತೀರಾ. ಸೊ ಮೇಕಪ್ ಆದ್ಮೇಲೆ ಹೆಂಗಾಗತ್ತೆ ಅಂತ ಅಂದ್ರೆ ಫೇಸೇ ಒಂದು ಕಲರ್ ಕಾಣಿಸ್ತಾ ಇರುತ್ತೆ, ನೆಕ್ಗೆ ಒಂದು ಕಲರ್ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಎಸ್ಪೆಷಲಿ ಗೈಸ್ ಈ ಕಡೆ ಎಲ್ಲ ಅಪ್ಲೈ ಮಾಡ್ಕೊಂಡ್ಬಿಡಿ. ಈ ಕ್ರೀಮ್ ಪರ್ಟಿಕ್ಯುಲರ್ ಈ ಕ್ರೀಮ್ ಯೂಸ್ ಮಾಡಿದಾಗ ನೀವು ಯಾವ ತರ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ಫೌಂಡೇಶನ್ ಯೂಸ್ ಮಾಡಿದಾಗ ನೀವು ತುಂಬಾ ಸಾಫ್ಟ್ ಆಗಿ ಯಾವ ತರ ಅಪ್ಲೈ ಮಾಡಬೇಕಾಗತ್ತೆ ಗೊತ್ತಾ. ಫೌಂಡೇಶನ್ ಯೂಸ್ ಮಾಡಿದಾಗ ಈ ತರ ಮಾಡಬೇಕಾಗತ್ತೆ, ಡಿಪ್ ಮಾಡಬೇಕಾಗತ್ತೆ ಫೌಂಡೇಶನ್ ಯೂಸ್ ಮಾಡಿದಾಗ. ಬಟ್ ಈ ಪರ್ಟಿಕ್ಯುಲರ್ ಕ್ರೀಮ್ ಏನಿದೆ, ಈ ಕ್ರೀಮ್ನ ಯೂಸ್ ಮಾಡಿದಾಗ ಜಸ್ಟ್ ಇಷ್ಟು ಮಾಡಿದ್ರೆ ಸಾಕು. ಬಿಕಾಸ್ ಇದರಲ್ಲಿ ಪ್ರೈಮರ್ ಕೂಡ ಇರುತ್ತೆ, ಈ ಕ್ರೀಮಲ್ಲಿ ಮಾಯಿಶ್ಚರೈಸರು ಆ್ಯಡ್ ಆಗಿರುತ್ತೆ ಅಂಡ್ ಕ್ರೀಮ್ 3 ಪ್ರಾಡಕ್ಟು ಮಿಕ್ಸ್ ಆಗಿ ಆಗಿರುವಂಥ ಪ್ರಾಡಕ್ಟ್ ಇದು. ಸೊ ಹಾಗಾಗಿ ವೇಟ್ ಗೈಸ್, ಸೊ ಈ ತರ ನಿಮ್ ನೆಕ್ಕಿಗೂ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ನೆಕ್ಕೆ ಬೇರೆ ತರ ಕಾಣಿಸುತ್ತೆ ನೋಡಿ, ಡಿಫ್ರೆನ್ಸ್, ನೆಕ್ಕೆ ಬೇರೆ ತರ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಕ್ರೀಮ್ ಅಪ್ಲೈ ಮಾಡಿದಾಗ ಗ್ಯಾಸ್ ಕ್ಯಾನ್ ಯೂಸ್ ದಟ್. ಹಿಂಗೆ ನೀವು ಬೇಕಾದ್ರೆ ರಬ್ ಮಾಡ್ಕೊಬಹುದು. ಬಿಕಾಸ್ ಈ ಪ್ರಾಡಕ್ಟ್ ಬಂದಿರೋದೇ ಫುಲ್ ಮೆಲ್ಟ್ ಆಗಿ ಕ್ರೀಮ್ ಬಂದಿರೋದು. ಸೊ ಗೈಸ್ ಈ ತರ ಅಪ್ಲೈ ಮಾಡಿದ್ಮೇಲೆ ಈ ಕ್ರೀಮ್ ಪರ್ಟಿಕ್ಯುಲರ್ ಆಗಿ ನಾನು ಅಗೇನ್ ರಿಮೈಂಡ್ ಮಾಡ್ತಿದ್ದೀನಿ, ಈ ಕ್ರೀಮ್ ಅಪ್ಲೈ ಮಾಡಿದಾಗ ನೀವು ಬೇಕಾದ್ರೆ ಈ ತರ ಯೂಸ್ ಮಾಡ್ಬೋದು. ಬಟ್ ಫೌಂಡೇಶನ್ ಏನು ಯೂಸ್ ಮಾಡ್ತೀರಾ, ಫೌಂಡೇಶನ್ ಯೂಸ್ ಮಾಡಿದಾಗ ಈ ತರ ಡಿಪ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು, ಎಮರ್ಜೆನ್ಸಿ ಇದ್ದಾಗ, ಯಾವುದಾದ್ರೂ ಅರ್ಜೆಂಟ್ ಫಂಕ್ಷನ್ ಇದೆ, ನೀವು ವಿತಿನ್ 20-50 ಮಿನಿಟ್ಸಲ್ಲಿ ರೆಡಿ ಆಗಬೇಕು ಅಂದಾಗ ಈ ಕ್ರೀಮ್ನ ಯೂಸ್ ಮಾಡಿ. ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನೀವು ಈ ಥರ ಅರ್ಜೆಂಟಲ್ಲಿ ಈ ಥರ ಸ್ಪೀಡಾಗಿ ಮಾಡ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಸೊ ಇದಾದ್ಮೇಲೆ ಏನು ಮಾಡಬೇಕು, ನೆಕ್ಸ್ಟು ಕಾಂಪ್ಯಾಕ್ಟ್ ಪೌಡರ್ ಏನಕ್ಕೆ ಯೂಸ್ ಮಾಡ್ತೀವಿ, ಮೇಕಪ್ ಕ್ರೀಮ್ ಎಲ್ಲ ಹಾಕಿರ್ತೀವಿ, ಅದು ಸೆಟಲ್ ಆಗಬೇಕು. ಸೆಟಲ್ ಆಗೋಕ್ಕೋಸ್ಕರ ನಾವು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಬೇಕು. ನಾನು ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಫಿಟ್ ಮೀ ಅವ್ರದ್ದು ನಾನು ಯೂಸ್ ಮಾಡೋದು. ಆ್ಯಂಡ್ ಈವನ್ ನೀವು ಸ್ವಿಸ್ ಬ್ಯೂಟಿ ಅವ್ರದ್ದು ಬರುತ್ತೆ, ನಾನು ಅದನ್ನು ಕೂಡ ಸಮ್ಟೈಮ್ಸ್ ಯೂಸ್ ಮಾಡ್ತೀನಿ. ಸ್ವಿಸ್ ಬ್ಯೂಟಿ, ಬೇಕಿಟ್ ಅವೇ, ಬನಾನಾ ಲೂಸ್ ಪೌಡರ್ ಅಂತ, ಈ ಥರ ಪೌಡರ್ನು ಬೇಕಾದ್ರೆ ನೀವು ಬಾಕ್ಸಿಗೆ ಹಾಕೊಂಡು ಈ ಥರ ಬ್ರಷಲ್ಲಿ ನೀವು ಯೂಸ್ ಮಾಡ್ಕೋಬೋದು. ವೆರಿ ಈಸಿ. ಬನಾನಾ ಪೌಡರ್ ಅಂತ ಬರುತ್ತೆ, ಬೇಕಾದ್ರೆ ನೀವು ನಾನು ಎಲ್ಲ ಲಿಂಕನ್ನು ಅಟ್ಯಾಚ್ ಮಾಡಿರ್ತೀನಿ, ಬೇಕಾದ್ರೆ ನೀವು ನೋಡ್ಬೋದು. ಸೊ ಈ ಪೌಡರ್ನ ಈ ಥರ ಮಾಡ್ಕೋಬೇಕಾಗತ್ತೆ ಆಲ್ ಓವರ್ ಯುವರ್ ಫೇಸ್. ಸೊ ನೀಟಾಗಿ ಗೈಸ್ ಈ ಥರ ಕಣ್ಣತ್ರ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲೂ ನೀವು ಕ್ರೀಮ್ ಅಪ್ಲೈ ಮಾಡಿರೋದ್ರಿಂದ ನೀವು ಇಲ್ಲೂ ಕವರ್ ಮಾಡಬೇಕಾಗತ್ತೆ ಬ್ರಷಲ್ಲಿ.
ಇಲ್ಲೂ ಕೂಡ ಯೂಸ್ ಮಾಡಿ. ಆಲ್ ಓವರ್ ಇಷ್ಟು ಈ ಹ್ಯಾಂಗಲ್ಲಿ ಫುಲ್ ನೀವು ಅಪ್ಲೈ ಮಾಡಿ, ಯಾಕಂದರೆ ಡಿಫ್ರೆಂಟ್ ಕಲರ್ ಕಾಣಿಸಿದ್ರೆ ಮೇಕಪ್ ಚೆನ್ನಾಗಿ ಕಾಣಿಸೋದಿಲ್ಲ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಐಬ್ರೋ ಫಿಲ್ಲರ್. ಕೆಲವ್ರಿಗೆ ಶೇಪು ಪ್ರಾಪರ್ ಆಗಿರಲ್ಲ ಇಲ್ಲಿ, ಸೊ ದಟ್ ನಾನು ಕರೆಕ್ಟಾಗಿದ್ದರೂ ನಾನು ಇದನ್ನು ಯೂಸ್ ಮಾಡ್ತೀನಿ, ಬಿಕಾಸ್ ನನಗೆ ಆ ಪ್ರಾಪರ್ ನಾನು ಶೇಪ್ ಕೊಟ್ಕೊಂಡಾಗಲೇ ನನಗೆ ಇಷ್ಟ ಆಗೋದು. ಸೊ ಹಾಗಾಗಿ ಸೊ ಈ ಥರ ಜಸ್ಟ್ ಗೈಸ್ ನೋಡಿ, ಈ ಥರ ನೋಡ್ಕೊಳ್ಳಿ. ಆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗತ್ತೆ. ನೀವು ಸ್ವಲ್ಪ ವಿಡಿಯೋ ಹಿಂದೆ ಹೋಗಿ ನನ್ನ ಐಬ್ರೋ ಹೇಗೆ ಕಾಣಿಸ್ತಾ ಇತ್ತು, ಆಫ್ಟರ್ ಫಿಲ್ಲಿಂಗ್ ದಿ ಐಬ್ರೋ ಹೆಂಗೆ ಫಿನಿಶಿಂಗ್ ಕಾಣಿಸುತ್ತೆ ಅನ್ನೋದು ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗತ್ತೆ. ನೋಡಿ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಐಬ್ರೋ. ಸೊ ದೆನ್ ನಾನೇನು ಮಾಡ್ತೀನಿ, ಇದೇ ಪ್ರಾಡಕ್ಟಲ್ಲೇ ನಿಮಗೆ ಈ ಪ್ರಾಡಕ್ಟ್ ಕೂಡ ಮೆಬಿಲಿನ್ ಅವ್ರದ್ದೆ, ನಾನು ಯೂಸ್ ಮಾಡೋದೆಲ್ಲ ಮೆಬಿಲಿನ್ ಅವ್ರದ್ದೆ. ಸೊ ಐಸ್ಗೆ ವೆರಿ ಸಿಂಪಲ್ ಮೇಕಪ್ ಮಾಡಿ, ಸಿಂಪಲ್ ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ಹೈ ಮೇಕಪ್ ಕೂಡ ತುಂಬ ಮಿನಿಮಲ್ ಆಗಿ ತುಂಬ ಸಿಂಪಲ್ ಆಗಿದ್ರೆ ಹೈಲೈಟ್ ಆಗಿ ಕಾಣಿಸ್ತೀರಾ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಐ ಶ್ಯಾಡೋ. ನಾನಿಲ್ಲಿ ಕೈಯಲ್ಲೇ ಯೂಸ್ ಮಾಡ್ತೀನಿ, ಯಾಕಂದರೆ ನನ್ನ ಬ್ರಷ್ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಆ್ಯಂಡ್ ನನಗೆ ಪ್ರಾಪರಾಗಿ ಕೂರುತ್ತೆ ಬ್ರಷಲ್ಲಿ ಅಂತ ನನಗೆ ಅನ್ಸಲ್ಲ. ಸೊ ದಟ್ ನಾನು ಅದಕ್ಕೋಸ್ಕರ ನಾನು ಯಾವಾಗಲೂ ಈ ಫಿಂಗರಲ್ಲೇ ಅಪ್ಲೈ ಮಾಡ್ಕೋತೀನಿ. ಲೈಟ್ ಮೇಕಪ್ ಆಗಿರೋದ್ರಿಂದ ಲೈಟಾಗಿ ಎಷ್ಟು ಬೇಕೋ ಅಷ್ಟೇ, ಬಿಕಾಸ್ ನೀವು ಹೋಗ್ತಿರೋದು ಸಿಂಪಲ್ ಇವೆಂಟ್ ಆಗಿರುತ್ತೆ. ಸೊ ಎಷ್ಟು ಸಿಂಪಲ್ ಆಗಿ ಹೈ ಮೇಕಪ್ ಮಾಡ್ಕೋತೀರಾ ಅಷ್ಟು ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ ನೀವು ಕಾಣಿಸ್ಕೋತೀರಾ. ಸೊ ಇಷ್ಟೇ ಸಾಕು, ಜಾಸ್ತಿ ಮಾಡಕ್ಕೆ ಹೋಗಬೇಡಿ, ಚೆನ್ನಾಗಿ ಅನಿಸಲ್ಲ. ಸೊ ನಾನು ಇಷ್ಟೇ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮಗಿನ್ನ ಮೇನ್ ಈವೆಂಟ್ಗಳಿಗೆ ಮೇಕಪ್ ಬೇಕು, HD ಟೈಪ್ ಮೇಕಪ್ ಬೇಕು ಅಂದ್ರೂ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಅಪ್ಕಮಿಂಗ್ ವಿಡಿಯೋಸಲ್ಲಿ HD ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈಗ ಈ ಥರ ಸಿಂಪಲ್ ಮೇಕಪ್ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಗೈಸ್, ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಐಲೈನರ್ ಯೂಸ್ ಮಾಡಬೇಕು. ಐಲೈನರ್ ಬಂದ್ಬಿಟ್ಟು ನಾನು ಮೆಬಿಲಿನ್ ಅವ್ರದ್ದೇ ಯೂಸ್ ಮಾಡ್ತಿದ್ದೀನಿ, ವಾಟರ್ ಪ್ರೂಫ್ ಯೂಸ್ ಮಾಡ್ತಿದ್ದೀನಿ. ನೀವು ಮಸ್ಕರಾ ಆಗಿರ್ಬೋದು, ಐಲೈನರ್ ಆಗಿರ್ಬೋದು, ಎಲ್ಲನೂ ಏನು ಮಾಡಬೇಕು, ವಾಟರ್ ಪ್ರೂಫ್ ತಗೊಳ್ಳಿ. ಸೊ ಅವಾಗ ಚೆನ್ನಾಗಿ ಕಾಣಿಸುತ್ತೆ. ನೀವು ಹತ್ರು ಏನು ಮಾಡಿದ್ರು ಏನೂ ಆಗೋದಿಲ್ಲ. ಸೊ ನಾನು ಹೆವಿ ಐಲೈನರ್ ಡಬಲ್ ಲೇಯರ್ ಎಲ್ಲ ತೋರಿಸ್ತಾ ಇಲ್ಲ, ಬಿಕಾಸ್ ನಾನು ಹೊರಟಿರೋದು ತೋರಿಸೋಕೆ ವೆರಿ ಸಿಂಪಲ್ ಆಗಿರೋದ್ರಿಂದ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಹೌ ಟು ಕ್ಲೋಸ್ ಲೈಕ್ ದಿಸ್. ಈಗ ಅಪ್ಲೈ ಮಾಡಿ, ಒಂದೇ ಲೈನ್ ಇರಲಿ ಗೈಸ್. ಮಾಡಬೇಕಾದ್ರೆ ಈಗ ಫಿನಿಶಿಂಗ್ ಕೊಟ್ಬಿಡಿ. ಸೊ ಕೆಳಗಡೆ ಕವರ್ ಮಾಡ್ಕೊಳ್ಳಿ. ಈ ಥರ ಬಂತ ಒಂದೇ ಲೈನಲ್ಲಿ. ಸೊ ಇವಾಗ ನೀವೇನು ಮಾಡಬೇಕು, 1 ಮಿನಿಟ್ ಹಾಗೆ ಕುತ್ಕೊಂಬೇಡಿ, ಕಣ್ಣು ಓಪನ್ ಮಾಡಕ್ಕೆ ಹೋಗಬೇಡಿ, ಓಕೆನಾ. ಸೊ ಗಾಯ್ಸ್, ನೆಕ್ಸ್ಟ್ ಕಾಜಲ್ ಅಪ್ಲೈ ಮಾಡಬೇಕು. ನನಗೆ ಕಾಜಲ್ ಹಚ್ಚಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಹಾಗಾಗಿ ನಾನು ಕಾಜಲ್ ಹಚ್ಚೋದಿಲ್ಲ. ತುಂಬ ಫಂಕ್ಷನ್ಸ್, ಇಂಪಾರ್ಟೆಂಟ್ ಫಂಕ್ಷನ್ ಇದೆ, ತುಂಬ ಚೆನ್ನಾಗಿ ಕಾಣಿಸ್ಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ ಅಂದಾಗ ನಾನು ಕಾಜಲ್ ಅಪ್ಲೈ ಮಾಡಿ ಒಂದು 5 to 10 ಮಿನಿಟ್ಸ್ ಕುತ್ಕೊಂಡ್ಬಿಡ್ತೀನಿ. ಸೊ ಸದ್ಯಕ್ಕೆ ನಾನು ಕಾಜಲ್ ಅಪ್ಲೈ ಮಾಡ್ತಾ ಇಲ್ಲ, ಬಿಕಾಸ್ ನನಗೆ ಹಳ್ಳು ಬಂದ್ಬಿಡುತ್ತೆ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ಹಾಗಾಗಿ ನಾನು ಅಪ್ಲೈ ಮಾಡ್ತಾ ಇಲ್ಲ. ಬಟ್ ಅಪ್ಲೈ ಹೇಗೆ ಮಾಡೋದು ಅಂತ ಬೇಕಾದ್ರೆ ನಾನು ತೋರಿಸ್ಕೊಡ್ತೀನಿ. ಈಗ ಇಟ್ಕೊಂಡು ಡ್ರಾ ಮಾಡಿ, ಓಕೆನಾ. ಸೊ ಓಕೆ, ಇಟ್ಸ್ ಓಕೆ, ನಾನು ತೋರಿಸೇ ಬಿಡ್ತೀನಿ. ಸೊ ಲೈಟಾಗಿ ಅಪ್ಲೈ ಮಾಡಿ ತೋರಿಸ್ತೀನಿ, ನನಗೆ ಆಗಲೇ ಕಣ್ಣಲ್ಲಿ ನೀರು ಬರ್ತಾ ಇದೆ. ಸೊ ಈ ಥರ ಅಪ್ಲೈ ಮಾಡಿ ಎರಡೂ ಕಡೆ, ಸೊ ದಟ್ ಇಟ್ ಲುಕ್ಸ್ ಗುಡ್. ಸೊ ಈ ಥರ ಕಾಣಿಸ್ ನೋಡಿ, ಕಣ್ಣಲ್ಲಿ ಆಲ್ರೆಡಿ ನೀರು ಬರ್ತಾ ಇದೆ. ಸೊ ಹೈ ಮೇಕಪ್ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಏನು ಮಾಡಬೇಕು, ವೆರಿ ಇಂಪಾರ್ಟೆಂಟ್, ನಾವು ಸ್ವಲ್ಪ ಶೈನಿಯಾಗಿ ಕಾಣಿಸ್ಬೇಕು. ಶೈನಿಯಾಗಿ ಕಾಣಿಸ್ಬೇಕಂದ್ರೆ ಏನು ಮಾಡಬೇಕು, ಐಲೈಟರ್ ಯೂಸ್ ಮಾಡಬೇಕು. ಸೊ ಐಲೈಟರ್ ನಾನು ಮೆಬಿಲಿನ್ ಅವ್ರದ್ದೇ ಯೂಸ್ ಮಾಡಿದ್ದೀನಿ, ಮೆಟಾಲಿಕ್ ಹೈಲೈಟರ್ ಅಂತ, ಗೋಲ್ಡನ್ ಶೇಡ್ ಇದೆ. ಸೊ ಈ ಕಲರ್ ಇದೆ ಗಾಯ್ಸ್. ಸೊ ಇದನ್ನ ಹೇಗೆ ಅಪ್ಲೈ ಮಾಡೋದು, ನೀವು ಬ್ರಷಲ್ಲೂ ಯೂಸ್ ಮಾಡ್ಬೋದು,
ನಾನು ಕೈಯಲ್ಲೇ ಯೂಸ್ ಮಾಡ್ತೀನಿ. ಯು ಹ್ಯಾವ್ ಟು ಕ್ಲೋಸ್ ಲೈಕ್ ದಿಸ್. ಹೀಗೆ ಅಪ್ಲೈ ಮಾಡಿ. ಹಂಗೂ ಅಪ್ಲೈ ಮಾಡೇ ಹೇಗೆ ಬೇಕಾದರೂ ಅಪ್ಲೈ ಮಾಡ್ಬೋದು, ತೊಂದರೆ ಇಲ್ಲ. ನೋಸ್ಗೆ ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ದೆನ್ ಇಲ್ಲಿ ಅಪ್ಲೈ ಮಾಡಿ. ಸೊ ನೆಕ್ಸ್ಟ್ ಏನು ಮಾಡಬೇಕು? ಸೊ ಗಾಯ್ಸ್, ನೆಕ್ಸ್ಟ್ ಏನು, ಫೇಸಲ್ಲಿ ಏನೋ ಮಿಸ್ ಅನಿಸ್ತಾ ಇದೆ ಅಲ್ವಾ? ಲಿಪ್ಸ್ಟಿಕ್. ನೀವು ಎಷ್ಟೇ ಮೇಕಪ್ ಮಾಡಿದ್ರು ಫೈನಲ್ ಲುಕ್ ಕಾಣಿಸೋದೆ ಲಿಪ್ಸ್ಟಿಕ್ಕಿಂದ. ಲಿಪ್ಸ್ಟಿಕ್ ಹಾಕಿಲ್ಲ ಅಂದರೆ ಫುಲ್ ಖಾಲಿ ಖಾಲಿ ಅನಿಸ್ತಾ ಇರುತ್ತೆ ಫೇಸು. ಸೊ ನೆಕ್ಸ್ಟು ಲಿಪ್ ಲೈನರ್. ಈ ಥರ ಶೇಪ್ ಕೊಟ್ಕೊಳ್ಳಿ ಗೈಸ್ ನೀಟಾಗಿ. ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪ್ ಕೊಟ್ಕೊಳ್ಳಿ. ಅದಾದ್ಮೇಲೆ ಲಿಪ್ಸ್ಟಿಕ್ ಹಾಕ್ಬೇಕಾಗತ್ತೆ. ನೋಡಿ ಲೈನ್ ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ? ಸೊ ಆದಮೇಲೆ ಲಿಪ್ಸ್ಟಿಕ್ ಹಾಕ್ಬೇಕಾಗತ್ತೆ. ಸೊ ಲಿಪ್ಸ್ಟಿಕ್ ಅಪ್ಲೈ ಮಾಡೋಣ. ಲೈಟಾಗಿ ಅಪ್ಲೈ ಮಾಡಿ. ಇವಾಗ ನೋಡಿ ಲುಕ್, ಫೈನಲ್ ಲುಕ್. ಆ್ಯಂಡ್ ಮೇನ್ ಥಿಂಗ್, ಅದಾದ್ಮೇಲೆ ಏನು ಮಾಡಬೇಕು? ಲಿಪ್ ಗ್ಲೋಸ್ ಯೂಸ್ ಮಾಡಬೇಕು. ಸ್ವಲ್ಪ ಇನ್ನೂ ಚೆನ್ನಾಗಿ ಪಿಂಕಿಶ್ ಆಗಿ ಕಾಣಿಸ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು. ನಿಮ್ದೊಂದು ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ ಹಾಕೊಂಡಿರ್ತೀರಾ, ಈ ಥರ ಒಂಥರ ಮಿನಿಮಿನ ಅಂತ ಮಿಂಚ್ತಾ ಇರೋವಂಥ ಡ್ರೆಸ್ ಹಾಕೊಂಡಿದ್ರೆ, ಇಫ್ ಇನ್ ಕೇಸ್ ನೀವು ಈ ಥರ ಲಿಪ್ ಗ್ಲೋಸ್ ತಗೊಳ್ಳಿ. ಇಷ್ಟೇ, ಜಾಸ್ತಿ ಬೇಡ, ಇಷ್ಟು ತಗೊಂಡಿದ್ದೀನಿ ನಾನು. ಇದನ್ನು ಅಪ್ಲೈ ಮಾಡೋದ್ರಿಂದ ನೋಡಿ ಈ ಥರ ಕಾಣಿಸುತ್ತೆ. ಸೊ ನಿಮಗಿಲ್ಲ ಅಷ್ಟೊಂದು ಏನೋ ಬೋಲ್ಡ್ ಲುಕ್ ಕಾಣಿಸ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಇದನ್ನ ಅಪ್ಲೈ ಮಾಡಬೇಡಿ. ಜಸ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿ, ದಟ್ಸ್ ಮೋರ್ ದೆನ್ ಎನಫ್. ಅಷ್ಟು ಅಪ್ಲೈ ಮಾಡಿದೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಕನ್ಸಿಲರ್ ನಾನು ಯೂಸ್ ಮಾಡಲಿಲ್ಲ. ಯಾಕಂದರೆ ಕನ್ಸಿಲರ್ ಎಲ್ಲರಿಗೂ ಎಲ್ಲ ಫೇಸ್ಗೂ ಸೆಟ್ ಆಗಲ್ಲ. ಆ್ಯಂಡ್ ಬೇಸಿಕ್ ಮೇಕಪ್ಪಿಗೆ ಕನ್ಸಿಲರ್ ಯೂಸ್ ಇಲ್ಲ ಅನಿಸುತ್ತೆ. ಬೇಕು ಅಂದರೆ ನೀವು ಕ್ರೀಮ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕನ್ಸಿಲರ್ನ ಅಪ್ಲೈ ಮಾಡಬಹುದು. ನೀವು ಕನ್ಸಿಲರ್ ಹೇಗೆ ಅಪ್ಲೈ ಮಾಡಬೇಕು ಅಂದರೆ ನಾನೊಂದು ವಿಡಿಯೋ ಅಟ್ಯಾಚ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಚೆಕ್ ಮಾಡಿ ಒಂದ್ಸಲ. ಸೊ ಗೈಸ್, ಎಲ್ಲರಿಗೂ ಮೇಕಪ್ ಎಲ್ಲ ಆದ್ಮೇಲೆ ಕೆಲವ್ರಿಗೆ ಬಿಂದಿ ಇಡೋದು ಅಭ್ಯಾಸ ಇರುತ್ತೆ ಟ್ರೆಡಿಷನಲ್ ಲುಕ್ಕಲ್ಲಿ. ಈ ಥರ ಸ್ಯಾರೀಸ್ಗೆಲ್ಲ ಬಿಂದಿ ಅಷ್ಟೊಂದು ಬೇಡ ಅನಿಸುತ್ತೆ. ಬಟ್ ಅದು ಚಿಕ್ಕದಾಗಿ ಬರೀ ಹಣೆಯಲ್ಲಿದ್ದರೆ ಚೆನ್ನಾಗಿ ಕಾಣಿಸಲ್ಲ ಹೆಣ್ಮಕ್ಳು. ಸೊ ಹಾಗಾಗಿ ಏನು ಮಾಡಬೇಕು, ಐಲೈನರೇ ಎತ್ಕೊಳ್ಳಿ, ಸ್ವಲ್ಪ ಚಿಕ್ಕದಾಗಿ ಅಪ್ಲೈ ಮಾಡಿ ಹೀಗೆ. ಸೊ ದಟ್ ಚೆನ್ನಾಗಿ ಕಾಣಿಸುತ್ತೆ, ಫಿನಿಶಿಂಗ್ ಲುಕ್ ಕೊಡುತ್ತೆ. ಇವಾಗ ಎಲ್ಲ ಮೇಕಪ್ ಆದಮೇಲೆ ಮೇನ್ ಇಂಪಾರ್ಟೆಂಟ್ ಥಿಂಗು ಸೆಟ್ಟಿಂಗ್ ಸ್ಪ್ರೇ, ಮೇಕಪ್ ಫಿಕ್ಸರ್. ಇದು ತುಂಬಾ ಇಂಪಾರ್ಟೆಂಟ್. ಮೇಕಪ್ ಆದಮೇಲೆ ನೀವು ಯಾವುದೇ ಮೇಕಪ್ ಯೂಸ್ ಮಾಡಿದ್ರು ಈ ಮೇಕಪ್ ಫಿಕ್ಸರ್ ಏನಿದೆ ಇದನ್ನು ಯೂಸ್ ಮಾಡಲೇಬೇಕಾಗುತ್ತೆ. ಇದನ್ನು ಸೆಟ್ಟಿಂಗ್ ಸ್ಪ್ರೇ ಅಂತಾನೆ ಯೂಸ್ ಮಾಡ್ತಾರೆ ಅಂತಾರೆ. ಅದನ್ನು ಶೇಕ್ ಮಾಡಿ, ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ದೂರದಿಂದ ಮಿನಿಮಮ್ ಇಷ್ಟು ದೂರ ಇಟ್ಕೋಬೇಕು. ಈಗ ಅಪ್ಲೈ ಮಾಡೋದ್ರಿಂದ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಮೆಸ್ಸಿ ಆಗಿ ಒಂಥರ ಮೇಕಪ್ ಅಲ್ಲಿ ಇಲ್ಲಿ ಹೋಗೋದು, ಕ್ಯಾಕಿ ಕಾಣಿಸೋದು, ತುಂಬ ಜನ ಹೇಳ್ತಾರೆ ಒಂಥರ ಕಿತ್ಕೊಂಡು ಬರುತ್ತೆ ಮೇಕಪ್ ಅಂತ. ಆ ಥರ ಎಲ್ಲ ಆಗಲ್ಲ, ನೀಟಾಗಿ ಸೆಟ್ ಆಗತ್ತೆ. ಸೆಟ್ಟಿಂಗ್ ಸ್ಪ್ರೇ ಮೀನ್ಸ್ ಸೆಟ್ ಆಗತ್ತೆ ಮೇಕಪ್ ಅಂತ. ಸೊ ಇವಾಗ ನಾನು ಫೈನಲ್ ಲುಕ್ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಗೈಸ್, ಫೈನಲ್ ಆಗಿ ಈ ಥರ ಔಟ್ಪುಟ್ ಬಂದಿದೆ. ಸೊ ಹೇಗೆ ಕಾಣಿಸ್ತಾ ಇದೆ ನೋಡಿ ಮೇಕಪ್, ಹತ್ರದಿಂದ ನೋಡಿ. ಸೊ ಇದೇ ಥರ ಸಾಕಷ್ಟು ವಿಡಿಯೋಸ್ಗಳು ನಿಮಗೆ ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಮತ್ತಷ್ಟು ಯಾವುದಾದ್ರೂ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಾನು ಆ ಕಮೆಂಟ್ಸ್ ಮೇಲೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಖಂಡಿತ ಮಾಡೇ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.